ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದುವರೆಗೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ, ಇವತ್ತು ನಾವು ಪಕ್ಕಾ ಸ್ಟ್ರೀಟ್ ಸೈಡ್ ಪಾಲಕ್ ಗೋಬಿ ಹೇಗೆ ಮಾಡ್ತಾರೆ ಅನ್ನೋ ರೆಸಿಪಿ ನೋಡೋಣ. ಸೊ ಮೊದಲಿಗೆ ನಾನು ಒಂದು ಕಟ್ ಪಾಲಕ್ಕು ಮತ್ತು ಒಂದು ಹೂಕೋಸನ್ನ ತೊಗೊಂಡಿದ್ದೀನಿ. ಪಾಲಕ್ನ ನೀಟಾಗಿ ಬಿಡಿಸಿಟ್ಕೊಳ್ಳೋಣ. ಹೂಕೋಸನ್ನು ಅಷ್ಟೇ ಗೋಬಿ ಸೈಜ್ಗೆ ಕಟ್ ಮಾಡ್ಕೊಳ್ಳೋಣ, ಸಣ್ಣದಾಗಿ, ತೀರ ಸಣ್ಣ ಅಲ್ಲ, ಮೀಡಿಯಮ್ ಸೈಜ್ಗೆ ಕಟ್ ಮಾಡ್ಕೋಬೇಕು ಈ ರೀತಿ. ಸೊ ಒಂದು ಪಾತ್ರೆಗೆ ಬಿಸಿನೀರಿಟ್ಟು ಕಾಯಕ್ಕೆ ಇಡೋಣ. ಯಾಕಂದರೆ ಹೂಕೋಸನ್ನ ವಾಶ್ ಮಾಡ್ಕೋಬೇಕು. ಹೂಕೋಸನ್ನ ಯಾವಾಗಲೂ ಬಿಸಿನೀರಲ್ಲೇ ವಾಶ್ ಮಾಡ್ಕೋಬೇಕು. ಯಾಕಂದರೆ ಅದರಲ್ಲಿ ಸಣ್ಣ ಸಣ್ಣ ಹುಳಗಳಿರ್ತವೆ. ಸೊ ಬಿಸಿನೀರಿಗೆ ಹಾಕಿದ್ರೆ ಹುಳಗಳೆಲ್ಲ ಹೊರಗೆ ಬರುತ್ತೆ. ಸೊ ಹಾಗಾಗಿ ಬಿಸಿನೀರಿಗೆ ಹಾಕಿ ಇಟ್ಕೋಬೇಕು. ಸ್ಟವ್ನ ಆಫ್ ಮಾಡಿಬಿಡ್ಬೇಕು ಬಿಸಿ ಆಗಿದ ತಕ್ಷಣ. ಸೊ ಸ್ವಲ್ಪ ಕೈ ಆಡ್ಕೋಬೇಕು. ಸುತ್ತಮುತ್ತ ಏನು ಹುಳಗಳಿದ್ರು ಸೊ ಎಲ್ಲ ಹೊರಗಡೆ ಬರೋ ಥರ ಸ್ವಲ್ಪ ಕೈ ಆಡ್ಕೊಂಡು ಇದು ಮಾಡ್ಕೋಬೇಕು. ಸೊ ಅಷ್ಟರಲ್ಲಿ ಸ್ವಲ್ಪ ಅದು ನೆನೀತಿರಲಿ ಬಿಸಿನೀರಲ್ಲ. ಸೊ ಇವಾಗ ಪಾಲಕ್ನ ವಾಶ್ ಮಾಡ್ಕೊಳ್ಳೋಣ. ಪಾಲಕ್ನೂ ಕೂಡ ಅಷ್ಟೇ ನೀಟಾಗಿ ವಾಶ್ ಮಾಡ್ಕೋಬೇಕು. ಮಣ್ಣು ಗಿಣ್ಣೆಲ್ಲ ಏನೂ ಸಿಗದೆ ಇರೋ ಥರ ವಾಶ್ ಮಾಡ್ಕೋಬೇಕು, ಸೋರ್ಕೊಳ್ಳಿ. ಸೊ ಇಷ್ಟರಲ್ಲಿ ಈಗ ನಾವು ಮತ್ತೆ ಒಂದು ಪಾತ್ರೆಗೆ ಬಿಸಿನೀರು ಇಡೋಣ. ಯಾಕಂದರೆ ಪಾಲಕ್ನ ಬೇಯಿಸ್ಕೋಬೇಕು. ಸ್ವಲ್ಪ ಪಾಲಕ್ನ ಬೇಯಿಸ್ಕೊಳ್ಳೋದು ಆಪ್ಷನಲ್ಲು. ಏನಕ್ಕೆ ಬೇಯಿಸ್ಕೊಂಡ್ರೆ ಏನು ಅಡ್ವಾಂಟೇಜಪ್ಪ ಅಂತಂದರೆ, ಯಾವುದೇ ರೀತಿ ನಾವು ಫುಡ್ ಕಲರ್ ಆ್ಯಡ್ ಮಾಡೋ ಅವಶ್ಯಕತೆ ಇರೋಲ್ಲ. ಸೊ ಅದನ್ನು ಬೇಯಿಸ್ಕೊಂಡ್ರೆ ಸ್ವಲ್ಪ ಗ್ರೀನಾಗಿ ರೆಸಿಪಿ ನೀಟಾಗಿ ಬರುತ್ತೆ. ಸೊ ನೋಡೋಣ, ಈಗ ಬೆಂದಿದೈತಿ. ಈಗ ಒಂದು ಮಿಕ್ಸಿ ಜಾರ್ಗೆ ಪಾಲಕ್ಕು, ಹಸಿಮೆಣ್ಸಿಕಾಯಿ, ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಮೆಣಸು, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಸಾಲ್ಟ್ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ. ನುಣ್ಣು ಗ್ರೈಂಡ್ ಮಾಡ್ಕೋಬೇಕು. ಸೊ ನಿಮ್ಗೆ ಗ್ರೈಂಡ್ ಮಾಡ್ಕೊಂಡಿದ ತಕ್ಷಣ ಗೊತ್ತಾಗುತ್ತೆ ಅದು ಕಲರ್ ಹೇಗಿದೆ ಅಂತ. ನೋಡಿ, ಇವಾಗಲೇ ಗೊತ್ತಾಗುತ್ತೆ ಎಷ್ಟು ಗ್ರೀನ್ ಕಲರಾಗಿ ಬಂದಿದೆ. ಈಗ ನಾವು ಹೂಕೋಸಿಗೆ ರುಬ್ಬಿರೋಂಥ ಮಿಶ್ರಣ ಹಾಕ್ಕೊಳ್ಳೋಣ. ಸೊ ಅದಕ್ಕೆ ಸ್ವಲ್ಪ ಮೈದಾ ಹಸಿಟ್ಟು ಮತ್ತು ಅಕ್ಕಿ ಹಸಿಟ್ಟು, ಕಾರ್ನ್ಫ್ಲೋರು, ಬೇಕಂದರೆ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ. ಮುಂಚೆನೇ ಹಾಕಿದ್ವಿ. ಸ್ವಲ್ಪ ನಿಮ್ಗೆ ಎಷ್ಟು ಬೇಕಷ್ಟು ಆ ರುಚಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಯಾವುದೇ ರೀತಿ ನೀರು ಕೂಡ ಆ್ಯಡ್ ಮಾಡ್ಕೊಬಿಡಿ. ಪಾಲಕಲ್ಲೇ ನಮಗೆ ನೀರಿನ ಅಂಶ ಇರೋದ್ರಿಂದ ಸೊ ನೀರು ಅವಶ್ಯಕತೆ ಇರಲ್ಲ. ನೀಟಾಗಿ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಸ್ವಲ್ಪ 5 ಮಿನಿಟ್ಸ್ ಮ್ಯಾರಿನೇಟ್ ಆಗಲಿ. ಅಷ್ಟರಲ್ಲಿ ಎಣ್ಣೆ ಕಾಯಕ್ಕೆ ಇಡೋಣ. ಎಣ್ಣೆ ಕೂಡ ಕಾಯ್ದಿದೆ. ಸೊ ಇದಕ್ಕೆ ಈಗ ಒಂದೊಂದಾಗಿ ನೀಟಾಗಿ ಬಿಡೋಣ. ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಗೋಬಿನ ನೀಟಾಗಿ ಬಿಡೋಣ. ಇದನ್ನು ಕಡಿಮೆ ಫ್ಲೇಮಲ್ಲಿ ಇಟ್ಕೊಂಡೇ ನಾವು ಫ್ರೈ ಮಾಡ್ಕೋಬೇಕು. ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಬೇಗ ರೋಸ್ಟ್ ಆಗಿಬಿಡುತ್ತೆ, ಒಳಗಡೆ ಹೂಕೋಸೆಲ್ಲ ಬೆಂದಿರಲ್ಲ. ಸೊ ಹಾಗಾಗಿ ಕಡಿಮೆ ಫ್ಲೇಮಲ್ಲಿ ಇಟ್ಕೊಂಡೆ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಕರ್ಕೊಳ್ಳಿ, ನೀಟಾಗಿ ಎಣ್ಣೆಲಿ ಕರೀರಿ, ಚೆನ್ನಾಗಿರುತ್ತೆ. ಸೊ ಇದಕ್ಕೆ ಗ್ರೀನ್ ಕಲರ್ ಚಿಲ್ಲಿದು ಖಾರ ಇದ್ಬಿಟ್ರೆ ಮಾತ್ರ ಸಖತ್ ಕಾಂಬಿನೇಷನು. ಸೊ ಅದು ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ನಿಮ್ಗೆ ರೆಸಿಪಿ ತಿಳಿಸ್ತೀನಿ. ಇದು ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚ್. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.